ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲಿಯೇ ಕೋಟಿ ಅಕ್ರಮ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ತವರು ಜಿಲ್ಲೆಯಲ್ಲೇನೆ ಕೋಟಿ ಅಕ್ರಮ, ಅಪೌಷ್ಟಿಕ ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ಅನ್ನಕ್ಕೇನೆ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ. ಹಾಗಾದ್ರೆ ಇಬ್ಬರು ಅಧಿಕಾರಿಗಳ ವರ್ಗಾವಣೆ ಜಗಳದಲ್ಲಿ ಬಯಲಾಗಿದೆ. ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ, ತನ್ನದೇ ಇಲಾಖೆ ಅಕ್ರಮವನ್ನು ತೆರೆದಿಟ್ಟು ಅಮಾನತುಗೊಂಡಿದ್ರು ಉಪನಿರ್ದೇಶಕ. ಇತ್ತೀಚೆಗೆ ಅಮಾನತುಗೊಂಡಿದ್ರು ಈ ಉಪನಿರ್ದೇಶಕ ಎಂ ಬಸವರಾಜ್ ಅವರು ಪತ್ರವನ್ನು ಕೂಡ ಬರೆದಿರ್ತಾರೆ. ಕಾಂಗ್ರೆಸ್ ಸರ್ಕಾರ ರಚನೆಗೂ ಮುನ್ನ ಡಿಡಿ ಆಗಿದ್ರು ಎಂ ಬಸವರಾಜ್. ಹೆಬ್ಬಾಳ್ಕರ್ ಸಚಿವೆಯಾದ ಕೆಲ ದಿನಗಳಲ್ಲಿಯೇ ಎಂ ಬಸವರಾಜ್ ಅವರ ಎತ್ತಂಗಡಿ ಆಗುತ್ತೆ. ಬೆಳಗಾವಿಯಿಂದ ಕೊಡಗು ಜಿಲ್ಲೆಗೆ ವರ್ಗಾವಣೆಗೊಳ್ತಾರೆ ಇದೇ ಎಂ ಬಸವರಾಜ್. ಇದೀಗ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅನ್ನೋದು ಹೊರಗೆ ಬರ್ತಾ ಇದೆ. ಅಪೌಷ್ಟಿಕ ಮಕ್ಕಳಿಗೆ ಕೊಡುವಂತಹ ಆಹಾರ, ಗರ್ಭಿಣಿಯರಿಗೆ ಕೊಡುವಂತಹ ಆಹಾರ, ಬಾಣಂತಿಯರಿಗೆ ಕೊಡುವಂತಹ ಆಹಾರ, ಸೊ ಇದಕ್ಕೆ ಅಧಿಕಾರಿಗಳು ಕನ್ನ ಹಾಕಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದುರಾಗ್ತಿದೆ. ಒಳಗೆ ಎಲ್ಲಾ ಸಾಲಿಗೆಲ್ಲ ರೇಷನ್ಗಳು ಇಲ್ಲಿ ಒಳಗಿಟ್ಟಾರ, ಹುಡುಗರ ಹೊರ ಕುಡಿಸ್ಯಾರ. ಇದಕ್ಕೆ ಮ್ಯಾಗಿನ ಅಧಿಕಾರಿಗಳು ಹೋರಾಟ ಮಾಡ್ತಾರೆ. ಸುದ್ದಿ ಇವ್ರು ನಿನ್ನೆ ರೇಷನ್ ಇಳ್ಸಾಕ ಇಟ್ನಾಳಕ್ ಬಂದದ. ಇಟ್ನಾಳಕ್ ಬಂದ್ರೆ ನೀನು ಇಳಿಸೇನೆ ತಿಳ್ಕಿಸಿಂದ ರಸೀಟಿ ತೋರಿಸ್ತಾನ. ಈ ಸಾಲಿ ಮನಿದ ರೇಷನ್ ಇಳಿಸೇನಿತ್ತೆ ರಸೀಟಿ ತೋರಿಸ್ತಾನ. ಆ ರಸೀಟಿ ಪ್ರಕಾರ ಮಾಲ್ ತೋರಿಸ್ಬಾರ್ದೆ ಅವ್ನಿಗೆ ಗಾಡಿ ಅಟ್ಯಾಕ್ ಮಾಡ್ಕೊಂಡು ತಂದದಾನೆ. ಅವನಿಲ್ಲಿ ಇಲ್ಲಿ ಮಾಲನ ಇಲ್ಲ, ಒಂದು ರೇಷನ್ ಇಲ್ಲ. ಅವ್ ಎಲ್ಲಿ ಯಾವ ಸಾಲಿ ಮನ್ಯಾಗ ಇಳಿಸದಾನೋ ಯಾರ ಮನ್ಯಾಗ ಇಳಿಸದಾನೋ ಗೊತ್ತಿಲ್ಲ. ಅವ್ರು ಟೀಚರ್ ಸಹಿ ಮಾಡಿಸ್ಕೊಂಡದ. ನೋಡಿ, ಅಮಾನತು ಅವಧಿ ಪೂರ್ವ ವರ್ಗಾವಣೆಯನ್ನ ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ದೂರು ಸಲ್ಲಿಸಲಾಗಿರುತ್ತೆ. ಬಳಿಕ ಕೋರ್ಟ್ ಆದೇಶದ ಮೇರೆಗೆ ಡಿಸೆಂಬರ್ 11ನೇ ತಾರೀಕಿನಂದು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ ಇದೇ ಎಂ ಬಸವರಾಜ್. ಬೆಳಗಾವಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾಗಿ ಹಾಜರಾಗ್ತಾರೆ. ಬಳಿಕ ಈ ಹಿಂದಿನ ಪ್ರಕರಣವನ್ನು ಉಲ್ಲೇಖಿಸಿ ಮತ್ತೆ ಬಸವರಾಜ್ ಅವರನ್ನ ಅಮಾನತು ಮಾಡಲಾಗುತ್ತೆ. ಅಮಾನತಿನ ಬಳಿಕ ಬಸವರಾಜ್ ಜಾಗಕ್ಕೆ ಬರ್ತಾರೆ ಆರ್ ನಾಗರಾಜ್ ಅನ್ನೋ ವ್ಯಕ್ತಿ. ಈ ಹಿಂದೆ ಬೆಳಗಾವಿ ಡಿಡಿ ಆಗಿದ್ದ ವೇಳೆ ಆರ್ ನಾಗರಾಜ್ ಅಕ್ರಮವನ್ನು ಎಸಗಿದ್ರು. 2 ಕೋಟಿಗೂ ಅಧಿಕ ನಕಲಿ ಬಿಲ್ ಸಮೇತವಾಗಿಯೇ ಕಾರ್ಯದರ್ಶಿಗೆ ಪತ್ರವನ್ನು ಬರೆಯಲಾಗಿದೆ. ಕಾರ್ಯದರ್ಶಿಗೆ ಎಂ ಬಸವರಾಜ್ ಅವರು ಬರೆದಂತಹ ಪತ್ರ ಇದೀಗ ಲಭ್ಯ ಆಗಿದೆ. ನೋಡಿ, ಇಬ್ಬರ ಅಧಿಕಾರಿಗಳ ನಡುವಿನ ಈ ಒಂದು ಅಮಾನತು ಏನಿದೆ, ಈ ಅಕ್ರಮವನ್ನ ಈ ಮೂಲಕ ತೆರೆದಿಟ್ಟಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಬಹುಶಃ ಇವರು ಅಮಾನತುಗೊಂಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ವಿಷಯಗಳು ಬಹಿರಂಗ ಆಗ್ತಾನೆ ಇರಲಿಲ್ವಾ ಏನೋ ಅಂತ ಅನ್ಸುತ್ತೆ. ಸೊ ಇದ್ರ ವಿರುದ್ಧ ಏನಾದ್ರು ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆಯಾ? ಡೀಟೇಲ್ಸ್ ನೋಡೋದಾದ್ರೆ ಸ್ವಲ್ಪ ಏನಂದ್ರೆ, ಬೆಳಗಾವಿ ಜಿಲ್ಲೆ ಏನು ಬೆಳಗಾವಿ, ರಾಮದುರ್ಗ ಮತ್ತು ಏನು ಬೈಲಹೊಂಗಲ ಆಗಿರ್ಬೋದು, ಏನು ಈ ಜಿಲ್ಲೆ ಏನು ತಾಲೂಕುಗಳಲ್ಲಿ ಅಕ್ರಮ ಬಿಲ್ ತೆಗೆದಿದ್ದಾರೆ ಅನ್ನೋ ಒಂದು ಆರೋಪದಡಿ ಏನು ತಮ್ಮದೇ ಇಲಾಖೆಯ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಆಗಿರ್ತಕ್ಕಂಥ 2 ಕೋಟಿ ರೂಪಾಯಿ ಏನು ಬಿಡುಗಡೆ ಆಗಿದೆ. ಬಿಡುಗಡೆ ಆದಂತ ಅಮೌಂಟ್ ದಲ್ಲಿ ಇವರು ಅಕ್ರಮವಾಗಿ ಬಿಲ್ ತೆಗೆದು ಅಲ್ಲಿ ಖರೀದಿ ಮಾಡಿದಂತ ಮಟೀರಿಯಲ್ಗಳನ್ನ ಹೆಚ್ಚಿದ್ದಾರೆ. ಯಾಕಂದ್ರೆ ಇದು ಏನು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಏನು ಒಂದು ದೂರು ನೀಡಿದ್ದಾರೆ. ಯಾಕಂದ್ರೆ ತಮ್ಮದೇ ಇಲಾಖೆಯಲ್ಲಿ ಅಂತ ಇಬ್ಬರು ಅಧಿಕಾರಿಗಳು ಗುದ್ದಾಟದಲ್ಲಿ ಅಂತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನೋಡೋದಾದ್ರೆ ಏನು ಜಿಲ್ಲೆಯಲ್ಲಿ ಕೋಟಿ ಅಕ್ರಮ ಹೆಬ್ಬಾಳ್ಕರ್ ಏನು ಗ್ರಾಮೀಣ ಆಗಿರ್ಬೋದು, ಸೌದತ್ತಿ ಆಗಿರ್ಬೋದು, ರಾಮದುರ್ಗ, ಬೈಲಹೊಂಗಲ ತಾಲೂಕಿನಲ್ಲಿ ಅಕ್ರಮ ನಡೆದಿದೆ ಅಂತ ಅಲ್ಲಿ ಅಧಿಕಾರಿ ಆದಂತ ಬಸವರಾಜ್ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ನಾಗರಾಜ್ ಅವರು ಅಧಿಕಾರದಲ್ಲಿದ್ದಾಗ ಈ ಅಕ್ರಮವನ್ನು ಮಾಡಿದ್ದಾರೆ. ಇದನ್ನು ಸರ್ಕಾರಕ್ಕೆ ಏನು ಅವರು ಒಂದು ಲೆಟರ್ ಅನ್ನು ಬರೆದಿದ್ದಾರೆ. ಯಾರು ಬಸವರಾಜ್ ಅವರು ಬರೆದಿದ್ದಾರೆ. ನಾಗರಾಜ್ ಅವರ ವಿರುದ್ಧ ಈಗ ತನಿಖೆ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಸ್ವಲ್ಪ ಓಕೆ, ಧನ್ಯವಾದ ಬಾಳಪ್ಪ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.